ಬಂದಿದ್ದೀವಿ ಸಪೋರ್ಟ್ ಮಾಡೋಕ್ಕೆ. ನಮ್ಮ ಹುಡುಗರು ಬೆಳಿತಾರನ್ನ ನಾವು ಬೆಳೆಸಬೇಕು. ಇದೊಂದಕ್ಕೆ ಲೀಗಲ್ ಆಗಿ ಪರ್ಮಿಷನ್ ಕೊಡೋದು ಪೊಲೀಸವರು. ಅಲ್ಟಿ ಇವತ್ತು ಫುಡ್ ಬ್ಲಾಗ್ ಆಗೋಯ್ತು. 25 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಮೆನು. ಚಾಕ್ಲೇಟ್ ಲವರ್ ಪಕ್ಕ ಇಷ್ಟ ಆಗುತ್ತೆ. ಎಲ್ಲ ಮಸಾಲೆ ಪುರಿ, ಸೇವ್ ಪುರಿ, ಮಸಾಲೆ ಪುರಿ, ಇದು ಫ್ಲೋಟಿಂಗ್ ಅಂತೆ. ಓ ಐರಾವತಾನ್. ಸ್ನಾನ ಮಾಡ್ಬೇಕಾದ್ರೆ ಕ್ರಾಕ್ಸ್ ಹಾಕೊಂಡು ಸ್ನಾನ ಮಾಡ್ತಾನೆ. ಇರೋ ಕ್ರಾಕ್ಸ್ ಸ್ಪೆಲ್ಲಿಂಗ್ ತೋರಿಸ್ತೀನಿ. ಫಸ್ಟ್ ಒನ್ ಆ್ಯಂಡ್ ಓನ್ಲಿ ಡ್ರೀಮ್ ಅಂದರೆ ಮನೆ ಇರುತ್ತೆ. ಫಸ್ಟ್ ಬೇಸಿಕ್ ಅದು. ಎಷ್ಟೊಂದು ಇನ್ನೊಂದು ಐತೆ ತೆಗೆ ಬಿ. ಅದಕ್ಕೆ ಮೋಮೋಸ್ ತೊಗೊಂಡಿದ್ದೀವಿ. ಎಲ್ಲ ಸ್ನ್ಯಾಪ್ ಹಾಕೊಬಿಟ್ರಿ ಇವಾಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ KV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್ ನಾವಿವತ್ತು ರೆಡಿಯಾಗಿ ಹೋಗ್ತಾ ಇರೋದು ಒಂದು ಪ್ಲೇಸ್ಗೆ. ಪ್ಲೇಸ್ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ ಒಬ್ಬರು ಒಂದು ಹೊಸದಾಗಿ ಸ್ಟಾರ್ಟಪ್ ಮಾಡಿದ್ದಾರೆ. ಸೊ ಅವಾಗಿಂದ ಕರೀತಾಯಿದ್ರು, ಬಟ್ ನಮ್ಗೆ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ಅವ್ರು ಕಾಲೇಜ್ ಹೋಗ್ಕೊಂಡು ಈ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಿರೋದು. ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡೋಕ್ಕೆ, ಸಪೋರ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ. ಅಲ್ಲಿ ಹೋಗಿ ತೋರಿಸ್ತೀನಿ ಅದು ಯಾವ ಥರ ಶಾಪ್ ಅಂತ. ನೀವು ಇಷ್ಟ ಆದರೆ ನೀವು ಹೋಗಿ ನೋಡಿ, ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಹೋಗಿ ತೋರಿಸ್ತೀನಿ ಏನು ಅಂತ. ಲೆಟ್ಸ್ ಗೋ. ಹೋಗ್ತಾ ಇದ್ದೀವಿ. ಸಂದವೇ ನಮ್ಮ ಫ್ರೆಂಡ್ ಒಬ್ರು ಗಣೇಶ ಕೂರಿಸವ್ರೆ. ಸೊ ಅದನ್ನ ನೋಡ್ಕೊಂಡು ಹಂಗೆ ಹೋಗೋಣ ಬನ್ನಿ. ಇನ್ನೂ ರೆಡಿ ಮಾಡ್ತಾವ್ರೆ. ಗಣೇಶ ಕೂರಿಸ್ಬಿಟ್ಟವ್ರು ಆಗುತ್ತೆ. ಬಂದ್ಬಿಟ್ಟು ಏನು ಮಾಡ್ತೀರಾ? ಕೊಡಿಸ್ರಿ. ಓ ಐರಾವತಾನ್ ಗೈಸ್. ಈ ಗಣೇಶ ಐತಲ್ಲ, ಗಣೇಶ ತಂದಿರೋದು ಅವರು. ಅಲ್ಲೆಲ್ಲ ಸ್ಟೋನ್ ವರ್ಕ್ ಇದೆ. ಫುಲ್ ಹೆಡ್ಡು ಮತ್ತು ಇದೆಲ್ಲ ಸ್ಟೋನ್ ವರ್ಕ್ ಎಲ್ಲ ಮಾಡಿರೋದು ದೇವನೇ. ಅದಕ್ಕೆ ಅವನೇ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವ್ರು ಒಂದೇ ದಿನ ಕೂರಿಸಿರೋದು, ಇವತ್ತು ಮಾತ್ರ. ಚೆನ್ನಾಗಿದೆ ಫುಲ್. ಈ ಹುಡುಗರೆಲ್ಲ ಸೇರಿ ಕೂರಿಸಿರೋದು ನೋಡಿ ಡೆಕೋರೇಷನಲ್ಲಿ. ರಂಗೋಲಿ. ಯಾರಪ್ಪ ಇಲ್ಲ ಅಧ್ಯಕ್ಷ? ಯಾರ ಸಾಂಗ್ ಹಾಕೊಂಡು ಯಾರು ಅಧ್ಯಕ್ಷ ಆತ ಸರ್? ನಮ್ದೆಲ್ಲ ನಮ್ಮ ಸ್ಕೂಲ್ ಜೂನಿಯರ್ಸ್, ನಮ್ಮ ಕಾಲೇಜ್ ಜೂನಿಯರ್ಸ್. ಈ ಕಡೆ ಬರುತ್ತೆ ಫೋಟೋ. ಟಿವಿನೆಲ್ಲ ಬರೋಲ್ಲ. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಒಂದೇ ದಿನ ಕೂರಿಸ್ತಾ ಇರೋದು. ನಿನ್ನೆಯಿಂದ ಫುಲ್ ಎಲ್ಲ ಪಟಾಕಿ ಸೌಂಡು, ಟೊಂಡೆ ಸೌಂಡು ಕೇಳಿಸ್ತಾ ಇತ್ತು. 6ನೇ ವರ್ಷ ಕೂರಿಸಿರೋದು ಇದು ಗಣೇಶ. ಇವನೇ ಅಧ್ಯಕ್ಷ. ನೀವೆಲ್ಲ ಇಲ್ಲಿ ಹೊಸ ತಂದಿಕೊಬಿಡ್ತೀವಿ. ಎಲ್ಲ ನಮ್ಮ ನಾವು ಕಾಲೇಜಲ್ಲಿದ್ದಾಗ ನಮ್ಮ ಸ್ಕೂಲ್ ಜೂನಿಯರ್ಸ್. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಕೂರಿಸಿದ್ದಾರೆ. ಬಾಯ್ಸ್ ಎಲ್ಲ ಲೈಕ್ ಯುನೈಟ್ ಆಗೋದಂದರೆ ಈ ಥರ ಹಬ್ಬಕ್ಕೆ ಮಾತ್ರ. ಲೈಕ್ ಎಂಜಾಯ್ ಮಾಡೋಕ್ಕೆ. ಇದೊಂದಕ್ಕೆ ಲೀಗಲ್ ಆಗಿ ಪರ್ಮಿಷನ್ ಕೊಡೋದು ಪೊಲೀಸವರು. ಸೊ ಕ್ರೇಜಿ ಅಂದ್ಕೊಳ್ಳಿ. ಇದೊಂದೇ ಹಬ್ಬ ನೆಕ್ಸ್ಟ್ ಲೆವೆಲಾಗಿ ಮಾಡೋದು ಬಾಯ್ಸ್ ಎಲ್ಲ. ಮಾಡ್ರಿ ಇವಾಗಲೇ. ಹಾಂ, ಸಂಜೆ ಬಂದರೆ ಡ್ಯಾನ್ಸ್. ಓ ಒಳಗಿಂದ ಎಲ್ಲ ತರಿಸ್ತಿದ್ದೀರಾ? ಸಂಜೆ ಟಮಟೆ ಎಲ್ಲ ತರಿಸ್ತಾರಂತೆ ಬಂದು ಡ್ಯಾನ್ಸ್ ಓ ಇದರಲ್ಲೇ ಲೋ ಬಜೆಟಲ್ಲಿ ಸ್ಪೀಕರೆಲ್ಲ ಟಮಟೆ ಸೌಂಡ್ ಹಾಕ್ಬಿಟ್ಟು ಡ್ಯಾನ್ಸ್. ಅದು ಇವಾಗಲ್ಲ ಗೈಸ್. ಅಭಿ ಬಂದ ಕರೆಕ್ಟ್ ಟೈಮ್. ಹೋಗೋಣ ಬನ್ನಿ. ಶ್ರೀ ಬಂದ. ಇವಾಗ ಟ್ರೈನು ಪಿಕ್ ಮಾಡ್ಕೊಂಡು ಹೋಗೋಣ.
ನಾವು ಹೋಗ್ತಾ ಇರೋದು ಇವಾಗ ಒಂದು ಸ್ಟಾರ್ಟಪ್ ಬಿಸ್ನೆಸ್ಗೆ ಸಪೋರ್ಟ್ ಮಾಡೋಕ್ಕೆ. ತೋರಿಸ್ತೀನಿ ಅದೇನು ಅಂತ. ಲೆಟ್ಸ್ ಓಕೆ ಗೈಸ್, ನಾವು ಫೈನಲಿ ಬಂದ್ವಿ. ಅದು ಎಲ್ಲಿ ನಾವು ಬಂದಿರೋದಂದರೆ ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ ಹತ್ರ. ಇಲ್ಲೇ ಶಾಪ್ ಇರೋದದು. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಮುಂಚೆ ವಿಜಯನಗರಲ್ಲಿ ಇತ್ತು, ಫುಡ್ ಸ್ಟ್ರೀಟಲ್ಲಿ. ಆ್ಯಂಡ್ ನಮ್ಮ ಫ್ರೆಂಡೇ ಇವಾಗ ಮಾಡಿರೋದು. ಇಲ್ಲೇ ಇದೆ ನೋಡಿ, ಇಲ್ಲೇ ಮಾಡೋರು. ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ. ಕ್ಯಾಡ್ಬರಿ ಅಂತ. ಹಾಂ, ಬನ್ನಿ ಟ್ರೈ ಮಾಡೋಣ. ಹಾಯ್ ಬ್ರೋ, ಅವರ್ ಯು? ಹಾಯ್, ಹೌದು ನೋಡಿ, ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್. ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಲೈಕ್ ಬೆಳಗ್ಗೆ ಕಾಲೇಜ್ ಹೋಗ್ತಾನೆ. ಆ್ಯಂಡ್ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಬೆಳಗ್ಗೆ ಓಪನ್ ಮಾಡೋನೆ. ಬೆಳಗ್ಗೆ ಕಾಲೇಜ್ ಹೋಗಿ ಈವ್ನಿಂಗ್ ಬಂದು ಓಪನ್ ಮಾಡೋದು. ಸೊ ಅವ್ರೇನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡೋರು, ಅದಕ್ಕೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಆವಾಗ ಅವ್ರಿಗೂ ಲೈಕ್ ಎಂಕರೇಜ್ಮೆಂಟ್ ಸಿಗುತ್ತೆ, ಆವಾಗ ಅವ್ರಿಗೆ ಜೋಶ್ ಬರುತ್ತೆ. ಅದಕ್ಕೆ ನಾವು ಬಂದಿದ್ದೀವಿ ಸಪೋರ್ಟ್ ಮಾಡೋಕ್ಕೆ. ನಮ್ಮ ಹುಡುಗರು ಬೆಳೀತಾರನ್ನ ನಾವು ಬೆಳೆಸಬೇಕು ಅಷ್ಟೇ. ಬನ್ನಿ ಇವಾಗ ನೋಡೋಣ ಏನು ಮೆನು ಇದೆ ಅಂತ. ಅದು ಇನ್ಸ್ಟಾ ಆಗ್ತೀವಿ, ಯೂಟ್ಯೂಬ್ ಆಗ್ತೀವಿ. ಇದೆ ಚಾಕ್ಲೇಟ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತೈತಿ. ಥ್ಯಾಂಕ್ ಯು. 1 month ಮುಂಚೆನಾ? ಅಷ್ಟೇ ಹಾಕಿ ಗೈಸ್. ನಮ್ಮದು ಮೆನು ರೆಡಿ ಆಯಿತು. ಒಂದು ರೆಡ್ ವೆಲ್ವೆಟು, ಅದ ಹೆಸ್ರೇನು? ಚಾಕೋ. ಅಷ್ಟೇ ಗೊತ್ತಿದ್ದು. ಸ್ಪೂನ್ ಇದು ಎರಡು ರೆಡಿ ಆಯಿತು. ಒಂಥರ ಚಾಕ್ಲೇಟ್ ಸಕ್ಕತ್ತಾಗೈತೆ. ತಿನ್ನೋಣ ಇವಾಗ, ಹೆಂಗಿದೆ ನೋಡೋಣ. ತಿಂದೇನಾ ಹೆಂಗಾಯ್ತು? ಅಭಿ ಹೇಳ್ತೀನಿ, ಚೆನ್ನಾಗಿತ್ತು ಅಭಿ. ಸ್ವೀಟ್ ಟೇಸ್ಟ್ ಹೇಳ್ಬೇಕು. ಆನೆಸ್ಟ್ ರಿವ್ಯೂ. ಸ್ವೀಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದಾ ಸುಳ್ಳೆಲ್ಲ ಹೇಳಂಗಿಲ್ಲಪ್ಪ. ಯಾವ್ದು ಚೆನ್ನಾಗೈತೆ ಅದು ಹೇಳ್ಬೇಕು. ನಾನು ಟೇಸ್ಟ್ ಮಾಡ್ತೀನಿ. ಎಲ್ಲ ಚಾಕ್ಲೇಟ್ ಕೊಡ್ತಾವ್ರೆಲ್ಲ. ನಾನು ಟೇಸ್ಟ್ ಮಾಡೋಣ. ಅದು ಟ್ರೈ ಮಾಡ್ರಾಕೆ. ಈಗ ಹೇಳು. ಚಾಕ್ಲೇಟ್ ಸೂಪರ್ ಆಗಿದೆ. ಚಾಕ್ಲೇಟ್ ಚಾಕ್ಲೇಟ್ ಲವರ್ಸ್ ಎಲ್ಲ ಆರಾಮಾಗಿ ಇಲ್ಲಿ ಬನ್ನಿ. ಗೈಸ್, ಇದು ಮಂತ್ರಿ ಸ್ಕ್ವೇರ್ ಇದೆಯಲ್ಲ, ಮಂತ್ರಿ ಸ್ಕ್ವೇರ್ ಆಪೋಸಿಟಲ್ಲೇ ಇರೋದು. ಇಲ್ಲೇ ಇದೆ ಶಾಪು, ಇಲ್ಲೇ ಮಂತ್ರಿ ಸ್ಕ್ವೇರ್ ಇದೆ. ನೀವು ಬಂದರೆ ನಿಮಗೆ ಇಷ್ಟು ವೆರೈಟೀಸ್ ಸಿಗುತ್ತೆ. ಸ್ಟ್ರಾಬೆರಿ, ಚಾಕ್ಲೇಟು ಎಲ್ಲ ನೋಡಿ. 25 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಮೆನು. ಚಾಕ್ಲೇಟ್ ಲವರ್ ಪಕ್ಕ ಇಷ್ಟ ಆಗುತ್ತೆ. ಎಲ್ಲ ಫ್ಲೇವರ್ಸು ನಾವು ಟ್ರೈ ಮಾಡ್ತಾಯಿದ್ದೀವಿ. ಚಾಕ್ಲೇಟ್ ಲವರ್ಸ್ ಆದರೆ ಲೈಕ್ ಯಾರೇ ಆದ್ರೂ ಬಟ್ ಒಂದ್ಸರಿ ಟ್ರೈ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ. ಸೊ ಬಂದು ಟ್ರೈ ಮಾಡಿ, ಆಮೇಲೆ ನೀವು ಅಡ್ವೈಸ್ ಕೊಡಿ. ಹೌದು, ಹಾಕೊಂಡ ಚಾಕ್ಲೇಟ್. ಓ, ಇದು ಸ್ಟಿಕ್ಕು. ಗೈಸ್, ಫೈನಲ್ ಇನ್ನೊಂದು ಇಸ್ಕೊಂಡ್ವಿ. ಎಲ್ಲ ಕಲರ್ಫುಲ್ ನೋಡಿ. ನಾವು ಯಾವುದೇ ತಗೊಂಡ್ರು ಫುಲ್ ಕಲರ್ಫುಲ್ ಆಗೈತೆ. ಅದಕ್ಕೆ ಎಲ್ಲರೂ ಟ್ರೈ ಮಾಡ್ತಾಯಿದ್ದೀವಿ ಒಂದೊಂದು. ನೆಕ್ಸ್ಟ್ ಲೆವೆಲ್ ಆಗಿದೆ. ನಾವು ಇದು 2 ತಿಂದ್ವಿ, 2 ಸೂಪರ್ ಆಗೈತೆ. ಕಾಫಿ ಇನ್ನೊಂದು ತಿಂತ
ಅಭಿ ರೆಡ್ ಬುಲ್ ತಿನ್ನೋ ಅದು ಹೆಂಗೈತೆ ಅಭಿ ನಿಂಗೆ ಮಾರ್ಚ್ ಮೇಲೋ ದೇವ ಏನು ಹೇಳಿದ್ರು ಅದೇನಿದು ಫ್ರೂಟಾ ಅಲ್ಲ ಫ್ರೂಟಾ ಏನಿದು ಈಗ ಹೆಸರು ಅದು ಅದೇನಂತ ಹೇಳೋದು ಅದೇ ಮಾರ್ಚ್ ಚಾಂಬರಿ ಬರೋದು ಹಂಗೆ ಅದು ಯಾರೋ ಫಸ್ಟ್ ಟೈಮ್ ತಿಂತ ಹುಳಿ ಇದು ಜಲ್ಲಿ ತರ ಹುಳಿ ಇದೆ ಅಂತ ಹುಳಿ ಅಭಿ ಸ್ಟ್ರಾಬೆರಿ ತಿಂದಿಲ್ಲ ಫಸ್ಟ್ ಟೈಮ್ ತಿಂತವನು ಲೈಫಲ್ಲಿ 20 ವರ್ಷ ಆದಮೇಲೆ ನಾವು ಟ್ರೈ ಮಾಡೋಣ ಇವಾಗ ಫ್ರೂಟ್ಸ್ ಒಳ್ಳೇದು ಜೊತೆಗೆ ಚಾಕ್ಲೇಟ್ ಒಳ್ಳೇದು ಎರಡು ಟ್ರೈ ಮಾಡೋಣ ಅಭಿ ಮಾಡಿಸ್ಬಿಡೋದು ಚಾಕ್ಲೇಟ್ ಸಕ್ಕತ್ತಾಗಿದೆ ಫ್ರೂಟ್ಗೆ ಚಾಕ್ಲೇಟ್ಗೂ ನೆಕ್ಸ್ಟ್ ಕಾಂಬಿನೇಷನ್ ಫ್ರೂಟ್ ಮತ್ತು ಚಾಕ್ಲೇಟ್ ಆ ಟ್ರೈ ಮಾಡ ಅಂತ ನಂಗೆ ಗೊತ್ತಾಗಿಲ್ಲ ಎಡಿ 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 ನಾವು 100% 5% 5 ಸ್ಟಾರ್ ಫುಲ್ ಆನೆಸ್ಟ್ ಯಾರು ಸುಳ್ಳು ಹೇಳ್ತಾ ಇಲ್ಲ ಎಲ್ಲರೂ ಆನೆಸ್ಟ್ ನಾನು ಸುಳ್ಳು ಹಂಗೆ ತಿಂದಿದ್ದೀನಿ ಅನ್ನೋದು ಸುಳ್ಳು ಹೇಳಲ್ಲ ಚಾಕ್ಲೇಟ್ ಹಾಕೊಂಡು ಫಸ್ಟ್ ತಿಂದಿದ್ದೀನಿ ನೀವು ತಗೊಳಕ್ಕೆ ಹೇಳ್ರು ಒಂದು 5 ಅಲ್ಲೂ ಇರಲಿ ನಿಮ್ಗೆ ಬಜ್ಜಿಲಿ ಓಕೆ 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 ಗೈಸ್ ಫೈನಲಿ ನಾವೆಲ್ಲ ಟೇಸ್ಟ್ ಮಾಡಿ ನೋಡಿ ಎಷ್ಟು ಇಟ್ಟಿದ್ದೀವಿ ಫುಲ್ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಲೈನಾಗಿ ಇಟ್ಬಿಟ್ಟಿದ್ದೀವಿ ನಾವು ಪ್ರಮೋಷನಲ್ಲಿ ಯಾವುದೂ ಮಾಡ್ತಾಯಿಲ್ಲ ನಮ್ಮ ಹುಡುಗ ಮಾಡಿರೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀವಿ ಅಷ್ಟೇ ಸಪೋರ್ಟ್ ಮಾಡಿ ಅಂತ ನಮ್ಮ ಹುಡುಗರು ನಾವೇ ಸಪೋರ್ಟ್ ಮಾಡಬೇಕು ಆಮೇಲೆ ಬೇರೆಯವ್ರು ಸಪೋರ್ಟ್ ಮಾಡ್ತಾರೆ ಸೊ ಅದರಿಂದ ಯಾರ್ಯಾರಿಗೆ ಇಷ್ಟ ಇಲ್ಲ ಅಂದರೆ ಬಂದು ಟ್ರೈ ಮಾಡಿ ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಬರಬೇಡಿ ಇಷ್ಟ ಆದರೆ ಮತ್ತೆ ಬಂದೇ ಬರ್ತೀರಾ 100% ಶೋರ್ ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಚಾಕ್ಲೇಟ್ ಎಲ್ಲ ಸೊ ಬಂದು ಟ್ರೈ ಮಾಡಿ ಇರೋದು ಮಲ್ಲೇಶ್ವರಮಲ್ಲಿ ಮಂತ್ರಿ ಸ್ಕ್ವೇರ್ ಆಪೋಸಿಟಲ್ಲೇ ಇದೆ ಮೆಟ್ರೋಲ್ ಬಂದರೆ ಮಂತ್ರಿ ಸ್ಕ್ವೇರ್ ಸ್ಟಾಪ್ ಇರುತ್ತೆ ಮಲ್ಲೇಶ್ವರಮ್ದು ಅಲ್ಲಿ ಬರ್ಬೋದು ಬಸ್ಸಲ್ಲೂ ಬರ್ಬೋದು ಗಾಡಿಲಾದ್ರೂ ಬನ್ನಿ ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಎಲ್ಲರೂ ತಿನ್ಬೋದು ಸೂಪರಾಗಿದೆ ಬಂದು ವಿಸಿಟ್ ಮಾಡಿ ನಮ್ಮ ಕ್ಯಾಡ್ಬರಿ ಶಾಪಲ್ಲಿ ಕ್ಯಾಡ್ಬರಿ ಬಾಯ್ನ ಸಪೋರ್ಟ್ ಮಾಡಿ ಗೈಸ್ ನಮಗೋಸ್ಕರ ಒಂದು ಕಾಂಪ್ಲಿಮೆಂಟ್ ಸ್ಟ್ರಾಬೆರಿ ಕೊಡ್ತಾ ಇದ್ದಾರೆ ಸ್ಟ್ರಾಬೆರಿ ನಾನು ಆಗಲೇ ಸ್ಟ್ರಾಬೆರಿ ತಿಂದಿಲ್ಲ ಎಲ್ಲ ಅಭಿನಯ ತಿಂದಿಲ್ಲ ಅದಕ್ಕೆ ನಾನು ಇವಾಗ ಇಸ್ಕೊತಾ ಇದ್ದೀನಿ ಈ ಸೂಪರ್ ಇಟ್ಕೊಳ್ಳ ಇದು ಬಂದ್ರೆ ಅಕ್ಕಿ ಅಂತ ಅಂದ್ರೆ 150 ಮೇಲೆ ನಿಮ್ಗೆ ಇಷ್ಟು ಗೊತ್ತಾ ಹಾಕು ತಗೊಬರೋಣ ಫ್ರೀ ಒಂದು ಪ್ಲೇಟ್ ನೋಡಿ ಗೈಸ್ ನಿಮಗೆ ಅಂತ ಒಂದು ಆಫರ್ ಬಿಟ್ಟಿದ್ದಾರೆ ಬಂದು ನಮ್ಮ ಚಾನಲ್ ಹೆಸರು ಹೇಳಿ ಆಫರ್ ಕೊಡ್ತಾರಂತೆ ಅದು ನೀವು ಮಾತಾಡೋದೈತೆ ಪ್ರೂಫ್ ಐತೆ ನಮ್ಮ ಹತ್ರ ಓಕೆ ಬಾಯ್ ಬಾಯ್ ನೋಡಿ ಗೈಸ್ ಇದೆಲ್ಲ ಯಾರು ತಿಂದಿಟ್ಟಿರೋದು ನಾವು ಯಾರು ಅರ್ಧ ತಿನ್ಬಿಟ್ಟಾರ ಆಗ್ಲೇ ನಾನೇ ನೋಡಿ ಯಾವುದು ಗೈಸ್ ಇದು ಕ್ಯಾಡ್ಬರಿ ಶಾಪು ಮೆನು 25 ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇದು ಎಲ್ಲ ಆಲ್ ಡೇಸ್ ಇರುತ್ತೆ ಈವ್ನಿಂಗ್ 4 o'clock ಇಂದ 10 o'clock ವರೆಗೂ ಇರುತ್ತೆ ಇದಿರೋದು ಮಂತ್ರಿ ಸ್ಕ್ವೇರ್ ಆಪೋಸಿಟಲ್ಲೇ ಸೊ ನೆಗೋಷಿಯಬಲ್ ಆಗೈತೆ ಕ್ವಾಲಿಟಿನೂ ಹಂಗೆ ಇದೆ ಟೇಸ್ಟು ಹಂಗೆ ಇದೆ ಸೂಪರ್ವಾಗಿದೆ ಸುಳ್ಳು ಹೇಳ್ತಾ ಇಲ್ಲ ಬಂದು ಟ್ರೈ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸಪೋರ್ಟ್ ಮಾಡಿ ಅಷ್ಟೇ ಹೋಗೋಣ ಬನ್ನಿ ನಮ್ಮ ಫ್ರೆಂಡೇ ಇದೆ ಗಣೇಶ ಅಲ್ಲ ಹಾಂ ಮುಂದೆ ಅಲ್ಲೇ ಕೂತವನ ಇಲ್ಲ ಯಾವ ಏರಿಯಾದಲ್ಲಿ ಗಣೇಶ 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 ಇಲ್ಲಿ ನೋಡಿ ಮುಂದೆ ಓಹೋ ತರಕಾರಿ ಮರ ಥರ ಇಟ್ಟವ್ರೆ ಎಲ್ಲ ಗಣೇಶಗಳನ್ನೆಲ್ಲ ಇದು ನೋಡು ಎಷ್ಟೊತ್ತೈತೆ ಇದು ನೋಡಿದ್ರೆ ಎಷ್ಟೊತ್ತೈತೆ
ಯಪ್ಪ ಎಲ್ಲ ಅಲ್ಲೆಲ್ಲ ಇದೆ ಕ್ರೇಜಿ. ಇದೆಲ್ಲ ಕವರ್ ಮಾಡ್ಬೇಕಂದ್ರೆ ಈ ಸಕಾಲಾಗೈತೆ ಅಲ್ಲಿ ಇದು ಅಷ್ಟೇ ನೋಡಿ, ಚಿಕ್ಕದಾಗಿದ್ರೆ ಸಕ್ಕತ್ತಾಗೈತೆ. ಬಾಂಬೆ ಗಣೇಶ ನೆಕ್ಸ್ಟ್ ಲೆವೆಲ್ ಇದೆಲ್ಲ ದೊಡ್ಡದು ಯಾವ ರೇಂಜ್ ಅಲ್ಲಿ ಅದಲ್ವಾ ಶಾಲೆಲ್ಲ ಥರ ಸಿಂಪಲ್ ಆಗಿ ಮಾಡೋದು ಇಲ್ಲ. ಹಾಂ ಏನು? ಹಾಂ ಹಾಂ ವಾವ್ 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 ಅಲ್ಟಿ ಅಲ್ಟಿ. ನೋಡಿ ಚಿಕ್ಕ ಚಿಕ್ಕದಾಗಿದ್ರೆ ಸಕ್ಕತ್ತಾಗೈತೆ. ಎಲ್ಲ ಫಸ್ಟ್ ಪೇಪರ್ ಮಾಡೋದು ಆಮೇಲೆ ಮಾಡಿರೋದು. ಎಲ್ಲ ಯಾರು ಇವಾಗ ಬುಕ್ ಮಾಡಕ್ಕೆ ಬಂದವರೆಲ್ಲ ತಿನ್ಸ್ಬೇಕಷ್ಟೇ. ಗೈಸ್ ಮಾಮೂಲಿ ಇವಾಗ ಅಂಗಡಿಗಳಲ್ಲಿ ಹೆಂಗೆ ತರಕಾರಿ ಆಮೇಲೆ ಏನಾದರೂ ತೆಂಗಿನಕಾಯಿ ಇಟ್ಟಿರ್ತಾರೆ, ಸೇಮ್ ಅದೇ ಥರ ಫುಲ್ ಎಲ್ಲ ಅಂಗಡಿಗಳು ಬರೀ ಗಣೇಶಗಳಿಟ್ಟವ್ರೆ. ಎಕ್ಸ್ಟ್ರಾ ಎಲ್ಲ ಐತೆ. ಇದೆಲ್ಲ ಇರೋದು ಶ್ರೀರಾಮ್ಪುರದಲ್ಲಿ. ಎಲ್ಲ ಊರು ಬಿಟ್ಟೆಲ್ಲ ಹೋಗ್ತಾರೆ ಗಣೇಶ ತಗೊಬರೋಕ್ಕೆ. ನೋಡಿ ಇಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಫುಲ್ಲು ಗಣೇಶ ಇಟ್ಟವ್ರು. ಎಲ್ಲ ಆಗಲೇ ಕೂರಿಸ್ಬಿಟ್ಟವ್ರು. ಇಲ್ಲೆಲ್ಲ ಊರಿಗೆ ಹೋಗೋದಲ್ಲ, ಇಲ್ಲೇ ಶ್ರೀರಾಮ್ಪುರದಲ್ಲೇ ಒಳ್ಳೊಳ್ಳೆ ಸಕ್ಕತ್ತಾಗಿರೋ ಗಣೇಶಗಳೈತೆ. ಬಂದು ನೋಡಿ ತಗೊಳ್ಳಿ. ಓ ಮೊಮೋಸ್ ಗೈಸ್, ಅಲ್ಲಿಂದ ನಾವು ಫುಲ್ ಚಾಕ್ಲೇಟ್ ಆಗಿ ಆದ್ದರಿಂದ ನಾವು ಬಂದಿರೋದು ಇವಾಗ ಮೊಮೋಸ್ ತಿನ್ನೋಕ್ಕೆ. ಖಾರ ಖಾರ, ಅದಕ್ಕೆ ಮೊಮೋಸ್ ತೊಗೊಂಡಿದ್ದೀವಿ. ಎಲ್ಲ ಸ್ನ್ಯಾಪ್ ಹಾಕೊಬಿಟ್ಟಿದೆ ಇವಾಗ. ಮೊಮೋಸ್ ತಿನ್ನೋಣ ಇವಾಗ. ಅದಾದ್ಮೇಲೆ ಬೇರೆ ತೊಗೊಂಡು ಯಾವ ಸ್ವೀಟ್ ಹೊಡೆದೆ ಹೋಗಿ ಅವನ್ನ ಕಿವಿ ಕಚ್ಚೋಣ ಆಯ್ತಾ? ಫುಲ್ಲಲ್ಲ ಗೈಸ್ ಇಬ್ರು ಜಗಳಾಡ್ತಾರೆ. ಇವ್ರಿಬ್ಬರು ಯಾರು ವೆಯ್ಟ್ ಜಾಸ್ತಿ ಇರ್ತಾರೆ ಅವ್ರು ಒಂದು ಪ್ಲೇಟ್ ಮೊಮೋಸ್ ಕೊಡಿಸ್ಬೇಕು. ಅವ್ನು ನಾನು ವೆಯ್ಟ್ ಜಾಸ್ತಿ ಇದೆ, ನಾನು ಕಮ್ಮಿ ಇದೆ ಅಂತ ಅವನು, ನಾನು ಕಮ್ಮಿ ಇದೆ ಅಂತ ಇವನು. ನೋಡೋಣ, ಇಲ್ಲಿ ವೆಯ್ಟ್ ಮಿಷಿನ್ ಐತೆ, ವೆಯ್ಟ್ ನೋಡೋಣ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಮೊಮೋಸ್ ಮಾತ್ರ. ನಾವು ಯಾವಾಗಲೂ ಬರ್ತೀವಿ, ಸಕ್ಕತ್ತಾಗಿರುತ್ತೆ. ಫುಲ್ಲು ಜನ ಇರ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಬರೀ ವೆಯ್ಟ್ ಚೆಕ್ ಮಾಡೋಣ. 4 ಇಸ್ಕೊಂಬಿಡು. ನಾನು ವೆಯ್ಟ್ ಚೆಕ್ ಮಾಡ್ತೀನಿ. ನನ್ನ ಪ್ರಕಾರ ನಾನು ಅರೌಂಡ್ 50 ಇರ್ತೀನಿ ಅಷ್ಟೇ. ಡಯಟ್ ಮಾಡ್ತಾಯಿದ್ದೀನಿ ನಾನು, ಜಿಮ್ ಬಾಡಿ ಅಲ್ವ. ಹೌದು ಅಷ್ಟೇ 50 ಇರ್ತಾನೆ. ಇವರಿಬ್ಬರು ನೋಡ್ಬೇಕು ಇವಾಗ ಎಷ್ಟು ಇರ್ತಾರೆ ಅಂತ. ನೋಡೋಣ, ನಾನೇ ಫಸ್ಟ್ ನೋಡ್ತೀನಿ. ಇವ್ರು 59. ನಾನು ರಾಕಿ ಒಂದೇ ರೇಟ್. 9 kg ಜಾಸ್ತಿ ಆಗ್ಬಿಟ್ಟಿದ್ದೀನಿ. 50 ಇದ್ದೆ, 59 ಆಗ್ಬಿಟ್ಟಿದ್ದೀನಿ. ಜಾಸ್ತಿ 57. 2 kg ಕಮ್ಮಿ, ಹಂಗಿಂತ 2 kg ಕಮ್ಮಿ. ನನ್ನ ಕೈ ಹಾಕ್ಬಿಟ್ಟು ರಾಕಿ ಕಾಯಿ ಕೊಡು. ಎತ್ಕೊಳ್ರಿ, ಅದು ಮನೆ ಹೋಗ್ಬಿಡೋಣ. ಮಿಷಿನ್ ತಗೊಂಡು ಮನೆಗೆ ಹೋಗ್ಬಿಟ್ಟು. ಇವಾಗಿರೋದು 60. ಏನ್ ಬರ್ತಾನೆ ಇಲ್ಲ. ಸುಮ್ಮನೆ ಆಂಟಿ ಬಂದಿಲ್ಲ. ಆಂಟಿ ಸ್ಟಾಪ್ ಆಗೋಯ್ತು, ತೋರಿಸ್ತಾನೆ ಇಲ್ಲ ವೆಯ್ಟ್. ಕಬಡ್ಡಿ ಇವಾಗ ಅಭಿ ಪಕ್ಕ 80 ಇರ್ತಾನೆ. ಏನು ಹಿಂಗೆ ಹೇಳ್ತಾ ಇದೆಯಾ? 66.2 ಲಾಸ್ಟ್. ಇವಾಗ 66 ಮೇಲೆ ಬಂದ್ರೆ ರೆಡ್ ಬಲ್ ಕೊಡಿಸ್ಬೇಕು. 66 ಒಳಗೆ ನಾನಂತ ಇಲ್ಲ ಬಿಟ್ಟು ಎಲ್ಲರಿಗಿಂತ ಕಮ್ಮಿ ನಂದೆ. ನಾನು ನಿಂತ್ಕೊಂಡ್ರೆ ವರ್ಕೆ ಆಗ್ತಾ ಇಲ್ಲ. ಲಾಸ್ಟ್ ಟೈಮ್ ಎರರು 60. 5 kg ಜಾಸ್ತಿ. ಅಭಿ ಡೆಡ್ ಬಾಲ್ ಅಲ್ಲಿ ಊಟ ಮಾಡೋದಮ್ಮ. ಅಭಿ ಡೆಡ್ ಬಾಲ್ಗಿಂತ 5 kg ಜಾಸ್ತಿ ಆಗುತ್ತೆ. ಅದಕ್ಕೆ ಮೊಮೋಸ್ ಟ್ಯಾಕ್ಸು. ನಾನು ಫಸ್ಟ್ ಇವನು ಕಮ್ಮಿ, ಆಮೇಲೆ ನಾನು ಕಮ್ಮಿ, ಥರ್ಡ್ ಇದ್ದವರು ಲಾಸ್ಟ್ 4.
ಗೆಸ್ಸೇ ಮಾಡಿದ್ರೆ ಯಾರು ಶ್ರೀ ಇರ್ತಾರೆ ಅನ್ಕೊಂಡಿದ್ದೆ ನೋಡ್ರಿ ಒಂದು ಅಲ್ವಾ ರಕ್ಕಿ ನೀನೇ ಕೇಳಿಸ್ಕೊ ನನ್ನ ಪ್ರಕಾರ ಮಿಷಿನ್ ಸುಳ್ಳು ಹೇಳ್ತೀಯ ಮಿಷಿನ್ ಕೆಟ್ಟೋಗಿದೆ ಹೌದು ಮಿಷಿನ್ ಕೆಟ್ಟೋಗಿದೆ ನಾನು 100 kg ಇದ್ದೀನಿ ಸುಳ್ಳು ಹೇಳ್ತಂತೀವಿ ನಾವು 72 ಅಂತದೀವಿ ನಿಮಗೆ 68 ಇದೀನಿ ಯಾವ್ದು ಎಸ್ಎಲ್ ಮಕ್ಕಳು ಮಾಡಿದ್ರು ಪುಷ್ಪಾಂಗ್ ಅಂದ್ರೆ ಅದಲ್ಲ 65 ತಿರ್ತಿರ್ಲಿಲ್ಲ ಇವಾಗ ತಿಂದಿದ್ದೀನಿ ಇಲ್ಲ 100 kg ಬಂದಿರ್ತಿದೆ ಇವನು ಒಂದು ಪ್ಲೇಟ್ ತಿನ್ನೋದಕ್ಕೆ 100 kg ಕಮ್ಮಿ ಆಗ್ಬಿಟ್ಟು ಇವಾಗ ಇನ್ನೊಂದು ಪ್ಲೇಟ್ ಸಿಗುತ್ತೆ ನಮ್ಗೆ ಅಭಿ ಸ್ಪಾನ್ಸರು ಇದೊಂದ್ಸರಿ ತಿನ್ಕೊಂಡು ಇದೊಂದ್ಸರಿ ತಿನ್ಕೊಳ್ಳೋಣ ಅಭಿಗೆ ಎಷ್ಟು ಕ್ರಾಕ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತದೆ ಅಂದ್ರೆ ನಾವು ರೆಸಾರ್ಟ್ ಕೇಳಿ ಬಾತ್ರೂಮ್ ಅಲ್ಲ ನಾವು ಸ್ನಾನ ಮಾಡ್ಬೇಕಾದ್ರೆ ಕ್ರಾಕ್ಸ್ ಹಾಕೊಂಡು ಸ್ನಾನ ಮಾಡ್ತಾವೆ ಅಭಿ ಸ್ನಾನ ಮಾಡ್ತಾವೆ ಇವಾಗ ಅವರೆಲ್ಲ ಕೇಳ್ತಾರೆ ಅವ್ರು ಸ್ನಾನ ಮಾಡ್ಬೇಕು ನೀನ್ ಯಾಕೆ ನೋಡಿದೆ ಅಂತ ಪಾಯಿಂಟು ಇಲ್ಲ ಎಲ್ಲ ಕಮೆಂಟ್ ಕಮೆಂಟ್ ಹಾಕ್ತೀನಿ ನಾನು ಸ್ನಾನ ಮಾಡ್ಬೇಕಾದ್ರೆ ಕ್ರಾಕ್ಸ್ ಹಾಕೊಂಡು ಸ್ನಾನ ಮಾಡ್ತಾನೆ ಇರಬಿ ಕ್ರಾಕ್ಸ್ ಸ್ಪೆಲ್ಲಿಂಗ್ ತೋರಿಸ್ತೀನಿ ಎಲ್ಲ ಡ್ಯಾನ್ಸ್ ಮಾಡ್ತೇವೆ ರೈನ್ ಡ್ಯಾನ್ಸ್ ಅಲ್ಲಿ ಕ್ರಾಕ್ಸ್ ಹಾಕೊಂಡು ತೊಳಿತಾವೆ ನಾನು ಎಲ್ಲ ಚಪ್ಪಲಿ ನೋಡಿದ್ರೆ ನೀನು ಇವಾಗ ತಿನ್ನೋಣ ಬನ್ನಿ ನಾವು ಗೈಸ್ ತಿಂದಿದ್ದಾಯ್ತು ಇವಾಗ ಹೋಗ್ತಾ ಇದ್ದೀವಿ ಎಲ್ಲೂ ಹೋಗೋದು ಗೊತ್ತಿಲ್ಲ ಇವಾಗೇ ಫುಲ್ ಆಗೋಯ್ತು ಏನು ತಿನ್ನೋದು ಹೋಗೋಣ ಏನು ತಿನ್ನೋದು ಅಂತ ನೋಡೋಣ ಇಲ್ಲ ಎಲ್ಲಾದರೂ ಇಲ್ಲಾಂದರೆ ನೋಡೋಣ ಬನ್ನಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಸಂಡೇ ಇಸ್ ಫಂಡೇ ಏನೇನು ತಿನ್ಬೇಕನ್ಸದೆ ಎಲ್ಲ ತಿನ್ಬೇಕು ಎಲ್ಲ ಹೋಗ್ಬೇಕನ್ಸದೆ ಎಲ್ಲ ಕಡೆ ಹೋಗ್ಬೇಕು ಎಂಜಾಯ್ ಮಾಡಬೇಕು ತಿನ್ನೋಣ ಸುಖಪುರಿ ಹೋಗುತ್ತಲ್ಲ ಯಾವ್ದ್ರಲ್ಲಿ ಮಂತ್ಲಿ ಎಷ್ಟು ಇನ್ಕಮ್ ಮಾಡ್ತೀರಣ್ಣ ಆಗುತ್ತೆ ಬಟ್ ಇವತ್ತು ಏನು ಕೇಳಬೇಡ ಪೂರಿ ಹಂಗೆ ಐತೆ ತಲೆನೋವು ಓ ಮೈ ಗಾಡ್ ಹೋಗ್ಲಿ ಮಾಡಿದ್ರೆ ಎಷ್ಟು ಮಾಡ್ತೀರಾ ಹೇಳಿ ಒಂದು ತಿಂಗಳಿಗೆ ಹೇಳಲ್ಲ ಅವರೆಲ್ಲ ಸೀಕ್ರೆಟ್ ಅದು ಹೇಳಿ ಅವರೆಲ್ಲ ಏನು ಹೇಳಲ್ಲ ನಾವು ಪಕ್ಕದಲ್ಲಿ ನಾವು ಬೇಕಾದ್ರೆ ಬಿಸ್ನೆಸ್ ಎಥಿಕ್ಸ್ ಅದು ಯೂಸ್ ಆಗುತ್ತೆ ಹೇಳಿ ಬಿಸ್ನೆಸ್ ಎಥಿಕ್ಸ್ ನಾವಿಲ್ಲೇ ಬಂದು ಪಕ್ಕದಲ್ಲಿ ಹಾಕೊಂಡ್ಬಿಡ್ತೀವಿ ಅದರಲ್ಲೇ ಹೊಡ್ ಕಳ್ಸ್ಬಿಡ್ತಾರೆ ಬಿಸ್ನೆಸ್ ಎಥಿಕ್ಸ್ ಹಂಗಲ್ಲ ಯಾರು ಪ್ರಾಫಿಟ್ ಎಲ್ಲ ಹೇಳ್ಕೊಳ್ಳೋದು ಬೇಕಾದ್ರೆ ನಾವು ಸಡನ್ ನಿಂತ್ಕೊಂಡ್ಬಿಡ್ತೀವಿ ಬರೋರಿಗೆಲ್ಲ ಹೋಗೋರಿಗೆಲ್ಲ ಹೇಳ್ತೀವಿ ಬರ್ರಿ ಅಂತ ಸೈಡಿಗೆ ಓಕೆ ಪ್ರಾಫಿಟ್ ಎಲ್ಲ ಬೇಡ ಪಾರ್ಕ್ ಪಕ್ಕದಲ್ಲೇ ಐತೆ ಬಂದು ನೋಡ್ಕೊಂಡು ಹೋಗಿ ತಿನ್ಕೊಂಡು ಹೋಗಿ ಮತ್ತೆ ಎಲ್ಲ ಕಡೆ ಪ್ರಮೋಷನ್ ಆಗುತ್ತೆ ಗೈಸ್ ಗೋಲ್ಗಪ್ಪ ತಿನ್ಕೊಂಡು ಇವಾಗ ನಾವು ಬಂದಿರೋದು ಪಾರ್ಕ್ಗೆ ಯಾಕಂದರೆ ಏನು ಕೆಲಸ ಇಲ್ಲ ಅದಕ್ಕೆ ಸುಮ್ಮನೆ ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ತಂದಿರೋದು ನೋಡಿ ಅಭಿ ಎಷ್ಟು ತಂದು ಇನ್ನೊಂದೈತೆ ತೆಗೆ ಅಭಿ ಫುಲ್ ನೋಡಿ ಫುಲ್ ತಗೊಬಂದು ಇವಾಗ ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಗೈಸ್ ನಾವು ಮಾತಾಡ್ಕೊಂಡು ಕೂತಿದ್ದೀವಿ ನೋಡಿ ದೊಡ್ಡ ಕಥೆಗಳಾಗಿದ್ರು ನಾವು ಚಿಕ್ಕ ಮಕ್ಳು ಥರ ಇದ್ರಲ್ಲಿ ಕೂತ್ಕೊಂಡು ಪ್ರೆಸೆಂಟೇಷನ್ ಆಟ ಆಡ್ಕೊಂಡಿದ್ದೀವಿ ಪ್ರೆಸೆಂಟೇಷನ್ ಅಂದ್ರೆ ಮ್ಯಾನೇಜರ್ ಮೇಲೆ ಪ್ರೆಸೆಂಟೇಷನ್ ಮಿಗ್ದವರಲ್ಲಿ ಏನಾರು ಮಾತಾಡ್ಲೇಬೇಕು ನಂದ್ರಲ್ಲಿ ಇರುತ್ತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೀವಿ ಪ್ರಾಜೆಕ್ಟ್ ಅಲ್ಲಿ ಹಾಕೊಂಡು ಎಕ್ಸ್ಪ್ಲೇನ್ ಮಾಡಿ ಬ್ಲೆಸ್ಸಿಂಗ್ಸ್ ತಗೊಂಡಲ್ಲಿ ಬೇಜಾನ್ ಮುಂದಕ್ಕೆ ಬರ್ತೀಯ ಜೀವನದಲ್ಲಿ ನನ್ನ ಕಡೆಯಿಂದ ಗಿಫ್ಟ್ ಮಜಾ ಮಾಡು ಸಿಗೋಣ ಗೈಸ್ ಪಾರ್ಕಲ್ಲಿ ಇಷ್ಟೊತ್ತು ನಾವು ಮಾತಾಡಿಕೊಂಡು ಲೈಕ್ ನಿಮಗೆ ಗೊತ್ತಿರುತ್ತೆ ಬಾಯ್ಸ್ ಟಾಕ್ಸ್ ಅಷ್ಟೊಂದೇನಿಲ್ಲ ಇವಾಗ ಫ್ಯೂಚರ್ಸ್ ಪ್ಲ್ಯಾನ್ಸ್ ಅಷ್ಟೇ ಏನು ಮಾಡಬೇಕು ಹೆಂಗೆ ಸೆಟಲ್ ಆಗಬೇಕು ಇದೆಲ್ಲ ಮಿಡಲ್ ಕ್ಲಾಸ್ ಇದ್ದಿದ್ದೆ ಹೆಂಗೆ ಸೆಟಲ್ ಆಗಿ ಫಸ್ಟು ಒನ್ ಆ್ಯಂಡ್ ಓನ್ಲಿ ಡ್ರೀಮ್ ಅಂದರೆ ಮನೆ ಇರುತ್ತೆ ಫಸ್ಟ್ ಬೇಸಿಕ್ ಅದು ಆದಮೇಲೆ ಎಲ್ಲ ಮೋಟಾರ್ ವೆಹಿಕಲ್ಸ್ ಇರುತ್ತೆ ಕಾರ್ ಇರುತ್ತೆ ಎಲ್ಲ ಇರುತ್ತೆ ಅದಾಗಿದ ತಕ್ಷಣ ಇಷ್ಟೊತ್ತವರೆಗೂ ಮಾತಾಡ್ಕೊಂಡು ಇವಾಗ ಮತ್ತೆ ತಿನ್ಬಿಟ್ಟು ಅದೆಲ್ಲ ಡೈಜೆಸ್ಟ್ ಆಗೈತೆ ಅಂತ ಮತ್ತೆ ತಿನ್ನಕ್ಕೆ ಬಂದಿದ್ದೀವಿ ನಾವು ಬಂದಿರೋದು ಬಂಗಾರಪೇಟೆ ಚಾಟ್ಸ್ಗೆ ಇಲ್ಲಿ ಯಾವಾಗ ನೋಡೋ ಚೆನ್ನಾಗಿದ್ದೇ ಇರ್ತಾರೆ ಸೊ ತಿಂತಾಯಿದ್ದೀವಿ ತಿನ್ಕೊಂಡು ನೆಕ್ಸ್ಟು ಮನೆಗೆ ಹೋಗೋಣ ಮಸಾಲೆ ಪುರಿ ಸೇವ್ ಪುರಿ ಮಸಾಲೆ ಪುರಿ ಇದು ಫ್ಲೋಟಿಂಗ್ ಅಂತೆ ನೀರು ಹಾಕೊಟ್ಬಿಟ್ಟವ್ರಲ್ಲಿ ಈ ಮಸಾಲೆ ಅದು ಪಾನಿ ಅದು ಫ್ಲೋಟಿಂಗ್ ಪಾನಿಪುರಿ ಇನ್ನೊಂದು ಟೂ ಮೂನ್ ದಾಲ್ ಅಂತ 4 ಕೇಳಿಬಿಟ್ಟಿದ್ದೀನಿ ತಿನ್ಕೊಂಡು ಹೋಗೋಣ
ಹೆಂಗೈತೆ ನೋಡಿದ್ದು ಹೌದಾ? ಯಾವ ಥರ ಹೇಳ್ತಾ ಇದೆಯಾ ಬೈ? ಘಾಟಿ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಎಷ್ಟು ದಿನ ಆಯಿತು ವೇಳೆಯಲ್ಲಿ ಒಂದು ಸರಿನೂ ಕರ್ಕೊಂಡ್ಬಂದಿದ್ದಾರೆ. ನಾವು ತಿನ್ನೋದು ಬರೀ ಫುಡ್ ಇಟ್ಕೊಳ್ತಾ ಇರ್ತೀವಿ. ಬೈ ತಕ್ಕೊಳ್ಳೋಯ್ತು ಬೈ, ಎಲ್ಲರದು ಖಾಲಿ ಆಯಿತು. ಇವಾಗ ಅಭಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀವಿ. ಅಭಿ ಇವಾಗ ಫುಲ್ ಒಂದೇ ಸಿಪ್ಪಲ್ಲಿ ಕುಡಿಬೇಕು ಪಾನಿನ. ಎಷ್ಟು ಹಂಗೆ ಬಾಯ್ ಯಾಕೆ ಹಂಗಲ್ಲ. ಏನು ಹೀರೋ ನೆನಪು ಅವ್ರಿಗೆ. ಓಕೆ ಅಭಿಗೆ ಏನು ಫೀಲ್ ಆಗಿಲ್ಲ. ಏನು ದಿನ ನೆಕ್ಸ್ಟ್ ಲೆವೆಲ್ ಖಾರ ಇರುತ್ತೆ ಪಾನಿ ಮಾತ್ರ. ಬಂಗಾರಪೇಟೆದು ಅಂದ್ರೆ ಅದೇ ಫೀಲ್ ಆಗ್ತೈತೆ ಅಷ್ಟು ಖಾರ ಅಷ್ಟೇ. ಬಟ್ ಘಾಟ್ ಹೊಡೆದ್ಬಿಡ್ದು ಒಂದ್ಸರಿ ಫುಲ್ ಕೆಮ್ಮಂಬಿಡುತ್ತೆ. ಮೇಲೆ ಏನು ಗೊತ್ತಾಗುತ್ತೆ. ನಾವು ಹೊರಟು ಇವಾಗ ಡೆಡ್ಪುಲ್ ಹೊರಟ. ಬಾಯ್ ಡೆಡ್ಪುಲ್. ಬಾಯ್ ಬಾಯ್ ಬಾಯ್. ಕೆಳಗೆ ಇಳಿಸೋ ಮಗ ತೋರ್ಸೋಣ. ಬಾಯ್. ಎಷ್ಟು ನಾಚ್ಕೋತಾನೆ ಹುಡುಗ ಬಿಡ್ತೀವಿ ಅಂತ. ನಾನೇ ಮದುವೆ ಮಾಡೋದು. ಬಾಯ್. ಹುಷಾರು ಹುಷಾರು. ಓಕೆ ಗೈಸ್, ಫೈನಲಿ ಇವತ್ತು ಫುಡ್ ಬ್ಲಾಗ್ ಆಗೋಯ್ತು. ಎಲ್ಲ ಕಡೆ ಬರೀ ಫುಡ್ ತಿಂದಿದ್ದೇ ಆಯಿತು. ಹೋಗೋಣ ಮನೆಗೆ. ಸಾಕು. ನಾವು ಅಮ್ಮ ನೋಡೋಕೆ ಎಲ್ಲ ನೋಡಿತಾರೆ ಗೊತ್ತು. ಬಾಯ್ ಬಾಯ್. ತುಂಬ ಗಣೇಶ ಅಲ್ಲ ತಾನೇ. ಹೈವೇಲು ಬಿಡ್ತಾ ಇಲ್ಲ. ಗಣೇಶ ಅಲ್ಲೇ ಅಪ್ಪ. ಬಾಯ್ 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 ಬಾಯ್. ಗೈಸ್ ಅಭಿನ ಹೊರಟ. ಇವಾಗ ನಾವು ಮನೆಗೆ ಹೋಗಿ ರೆಸ್ಟ್ ಮಾಡಿ ನಾಳೆ ಕೆಲ್ಸಕ್ಕೆ ಹೋಗೋಣ. ದೇವಾನು ಹೊರಟ. ಫೈನಲಿ ನಾವು ಮನೆಗೆ ಬಂದಾಯಿತು. ಆ್ಯಕ್ಚುಲಿ ಇವತ್ತು ನಮ್ಮದು ಒಂದು ಏನಂತಾರೆ ಸಪೋರ್ಟ್ ಬ್ಲಾಗ್ ಮಾಡೋಕ್ಕೆ ಹೋಗಿ ಫುಡ್ ಬ್ಲಾಗ್ ಆಗೋಯ್ತು ಇವತ್ತು. ಕ್ರೇಜಿ ಅಂದ್ಕೊಳ್ಳಿ. ಆ್ಯಕ್ಚುಲಿ ಒಂದಕ್ಕೆ ಮಾತ್ರ ಹೋಗಿದ್ದು, ಬಟ್ ಅಲ್ಲಿ ಹೋಗಿ ಚಾಕ್ಲೇಟ್ ತುಂಬ ಇಷ್ಟ ಆಯ್ತು ಅಂದ್ಬಿಟ್ಟು ಚಾಕ್ಲೇಟ್ ಎಲ್ಲ ತಿಂದು, ಆದ್ಮೇಲೆ ಸ್ವೀಟ್ ಆಯಿತು ಅಂದ್ಬಿಟ್ಟು ಖಾರ ತಿಂದು, ಅದಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಪಾರ್ಕಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿ, ಅದಾದ್ಮೇಲೆ ಮಾತಾಡಿದ್ದಾಯ್ತು ಅಂದ್ಬಿಟ್ಟು ಚಾಟ್ಸ್ ತಿಂದಿಲ್ಲ. ಬಟ್ ಚಾಟ್ಸ್ ತಿಂದು ಫೈನಲಿ ಎಲ್ಲರೂ ಮನೆಗೆ ಕಳಿಸಿ ಇವಾಗ ನಾನು ಮನೆಗೆ ಬಂದೆ. ನೆಕ್ಸ್ಟ್ ಲೆವೆಲ್. ಆ್ಯಂಡ್ ನಿನ್ನೆ ವ್ಲಾಗಿನ ಅಪ್ಲೋಡ್ ಮಾಡಿಲ್ಲ. ನಾನು ಟ್ರಿಪ್ ವ್ಲಾಗ್ ಎಲ್ಲ ಹೆವಿ ಲೆಂತಿ ಆಗೋಯಿತು. ಅದಕ್ಕೆ ಅದನ್ನ ಎಪಿಸೋಡ್ ವೈಸ್ ಬಿಟ್ಬಿಡ್ತೀನಿ. ಲೈಕ್ ಹಾಫ್ ಆನ್ ಅವರ್ ಸಖತ್ ಲೆಂತಿ ಇದೆ. ಅದಕ್ಕೆ ಅದನ್ನ ಸ್ಪ್ಲಿಟ್ ಮಾಡಿಬಿಡ್ತೀನಿ. ಆ್ಯಂಡ್ ಇದು ಫುಲ್ ಒಂದೇ ವ್ಲಾಗ್ ಆದರೆ ಆಗುತ್ತೆ, ಇಲ್ಲಾಂದರೆ ಇದು ಸ್ಪ್ಲಿಟ್ ಆಗುತ್ತೆ. ಆ ವಿಡಿಯೋದಲ್ಲಿ ಹೇಳ್ದಂಗೆ ಲೈಫ್ ಈಸ್ ಶಾರ್ಟ್, ಮೇಕ್ ಮೆಮೊರೀಸ್ ಅಷ್ಟೇ. ಲೈಫಲ್ಲಿ ನಾವು 100 years ಆದರೂ 100 years ಬದುಕೋದು, ಅವಾಗೂ ಬೇಕಾದ್ರೆ ದುಡ್ಡು ಮಾಡ್ಬೋದು, ಬಟ್ ಮೆಮೊರೀಸ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಮೆಮೊರೀಸ್ ಮಾಡಿರಿ, ದುಡ್ಡು ಮಾಡಿ, ಜೊತೆಗೆ ಎರಡೂ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಬರೀ ದುಡ್ಡು ಮಾಡ್ಕೊಂಡೋದ್ರೆ ಆಮೇಲೆ ಹಿಂದೆ ತಿರ್ಗಿ ನೋಡಿದಾಗ ಏನು ಮೆಮೊರೀಸ್ ಇರಲ್ಲ. ನಾವು ಬರೀ ಹಾರ್ಡ್ ವರ್ಕ್ ಮಾಡಿರೋದೇ ಇರುತ್ತೆ. ಸೊ ಹಾರ್ಡ್ ವರ್ಕ್ ಜೊತೆ ಎಂಜಾಯ್ಮೆಂಟು ಇರಬೇಕು, ಮೆಮೊರೀಸ್ ಕೂಡ ಇರಬೇಕು.
ದಟ್ಸ್ ದ ಮೋರಲ್ ಆಫ್ ದ ಸ್ಟೋರಿ, ಮೋರಲ್ ಆಫ್ ದ ವ್ಲಾಗ್. ಸೊ ಇವಾಗ ಇಲ್ಲೇ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. See you in the next vlog. Bye bye guys. Love you. Support everyone.